ರೈತರಿಗೆ ಸಮಸ್ಯೆ ನೀಡುತ್ತಿರುವ ಜೈಗೆ ರೆಡಿ ಮಾಡೋದಿಲ್ಲ ಹೇಳಿ ಹೇಳಿ ಒಬ್ಬೊಬ್ರು ಮಾತಾಡಿ ನಿಧಾನಕ್ಕೆ ಮಾತಾಡಿ ಒಬ್ಬೊಬ್ರು ಮಾತಾಡಿ ರೈತರಿಗೆ ಸಮಸ್ಯೆ ಆಗಿರೋದು ನಿಜ ಆದ್ಮೇಲೆ ಫಾರ್ವರ್ಡ್ ಮಾಡ್ಕೊಂಡು ಸುಮ್ಮನೆ ಗಲಾಟೆ ಮಾಡ್ಕೊಂಡು ಒಬ್ಬೊಬ್ರು ನೀವು ಲೀಸ್ಟ್ ಬುಕ್ ತರಿಸಿ ನೀವು ಎಷ್ಟು ಗಂಟೆ ಕರೆಂಟ್ ಕೊಡಿದ್ರಿ 7 ಗಂಟೆ ಕೊಡ್ತೀನಿ ಅಂತ ನಾನು ಹೇಳಿದ್ರೆ ನಾನು ಸೊನ್ನೆ ಆಗಿದ್ದೀನಿ ತರಿಸಿ ಬುಕ್ ಮಧ್ಯದಲ್ಲಿ ಕರೆಂಟ್ ಕೊಡೋದು ಲೋಡ್ ಸೆಟ್ಟಿಂಗ್ ನಿಮಗೆ ಕೊಡೋದು 3 ಗಂಟೆ ಅದ್ರಲ್ಲಿ 1 ಗಂಟೆ ಲೋಡ್ ಸೆಟ್ಟಿಂಗ್ ಮಾಡ್ಕೋತೀವಿ ನಾವು 1 ಗಂಟೆ ರಾತ್ರಿ ಹೋಗಿ ಕೂತಿರ್ತೀವಿ ಕರೆಂಟ್ ಬರ್ತದೆ ಬರೋದೇ ಇಲ್ಲ 5 ನಿಮಿಷ ಬರ್ತದೆ ಹೋಯ್ತದೆ ಏನಾಯ್ತು ಅನ್ನೋದಕ್ಕೆ ರಾತ್ರಿ ಹೊತ್ತು ಯಾರು ಫೋನು ಇಲ್ಲ ಬರ್ತದೆ ಅಂತ ಗೊತ್ತಿಲ್ಲ ಬರೋದಿಲ್ಲ ಅಂತಲೂ ಗೊತ್ತಿಲ್ಲ ಕರೆಂಟು ಈಗ ರೈತರಿಗೆ ಕರೆಂಟ್ ಕೊಡ್ತಾ ಇದ್ದೀರಲ್ಲ ಫ್ರೀ ಕೊಡ್ತಾ ಇರೋದು ಅಂದ್ರೆ ದಾನ ಕೊಡ್ತಾ ಇರೋದಲ್ಲ ನಮ್ಮಿಂದ ನಾವು ಅನ್ನ ಬೆಳೆದ್ರೆ ಅಲ್ಲಿ ನೀವು ತಿನ್ನಕ್ಕಾಗೋದು ಸ್ವಲ್ಪ ಉಚಿತವಾಗಿ ಯಾತ ಕೊಟ್ಟವ್ರೆ ರೈತರಿಗೆ ಅಂದ್ರೆ ಅವ್ರು ಅನ್ನ ಬೆಳೀಲಿ ಈ ದೇಶದಲ್ಲಿ ಅನ್ನ ದಹ ನೀಗಲಿ ಅನ್ನ ಇಲ್ಲೋದ್ರೆ ಯಾರು ಇರೋಕ್ಕಾಗೋದಿಲ್ಲ ಏನು ಕಬ್ಬಣ ತಿನ್ಕೊಂಡಿರ್ತೀರಾ ಎಲ್ಲವ ರೈತರನ್ನ ಕಡೆಗಣಿಸ್ಬೇಡಿ ಫ್ರೀ ಕೊಟ್ಟವ್ರೆ ಅಂತ ತಿಳ್ಕೊಬೇಡಿ ನಾವು ಬೆವರು ಸೂರಿಸಿ ಸಾಲ ಪ್ರತಿಯೊಂದು ಮನೇಲಿ ನೋಡಿ ಪ್ರತಿಯೊಂದು ಮನೇಲಿ ಬ್ಯಾಂಕ್ಗೆ ತಗೊಂಡೋಗಿ RTCನ ಜಮೀನ ಅಡ ಇಟ್ಟಿದ್ದಾರೆ ರೈತರು ಸುಮ್ಮನೆ ಕಷ್ಟಪಡ್ತಾ ಇಲ್ಲ ನೀವು ಒಂದು ಟೈಮ್ ಕೊಡ್ತೀರಿ ನಾವು ಕಾಯ್ತೀವಿ ಹೋಗ್ಲಿ ಅದು ಅಡ್ಜಸ್ಟ್ಮೆಂಟ್ ಮಾಡಿ ಪ್ರತಿದಿನ ಒಂದಲ್ಲ ಈಗ ಅಲ್ಲಿ ನಾವು ಕೂತಿರ್ಬೇಕು ಪೈಪ್ ಹೊಡೆದೋಗ್ಬಿಡ್ತದೆ ಅಲ್ಲೇ ಕೂತಿರ್ಬೇಕು ಈಗ ನಾವು ಇತ್ತ ಹೋಯ್ತದಂಗೆ ಪೈಪ್ ಹೊಡೆದು ನೀರು ಹೋಯ್ತಾ ಇರ್ತೀವಿ ಎಲ್ಲೋ ತಿರ್ಸಿರ್ತೀವಿ ಎಷ್ಟೊತ್ತು ಬರ್ತದೆ ಏನೊಂದು ಟೈಮ್ ಏನಿಲ್ಲ ಸರ್ ನೀವು ಏನು ಕೊಡ್ತಾ ಇದ್ರಿ ಟೈಮ್ ಆ ಟೈಮ್ ಕಾಯ್ತಾ ಇದ್ದೀವಿ ನಾವು ಅದು ಬಿಟ್ಟು ನಾವು ಇದು ಮಾಡ್ತಾ ಇಲ್ಲ ಸ್ವಲ್ಪ ಒಂದು ನಿಮಿಷ ನೀವು ಟೈಮಿಂಗ್ಸ್ ಏನು ಕೊಡ್ತೀರಿ ಆ ಟೈಮಿಂಗ್ಸ್ ಕೊಡಿ ಪ್ರತಿದಿನ ಲೈನ್ನಲ್ಲಿ ನೀವು ಒಂದು ಕೊಂಬೆ ಟಚ್ ಆಗ್ತದೆ ಸರ್ ಮಂತನಹಳ್ಳಿಯಿಂದ ಬೈಕ್ ಬಂದಿಂದ ಮಂತನಹಳ್ಳಿಗೆ ಮಾಡ್ತಿದ್ರೆ ಯಾಕೆ ಗೊತ್ತಾ ಏನು ವಾಪಸ್ RTC ಮನೆ ಕಟ್ಕೋ ಯಾಕೆ ಅಂತ ಕೇಳ್ತೀರಿ ಊರು ಕೊಡೋದ್ರೆ ಜಮೀನು ಕೊಡ್ರಪ್ಪ ಜಮೀನು ಕೊಡೋ ಬೇಡ ಊರು ಕೊಡೋ ಜಮೀನು ಕರೆಕ್ಟ್ ಇದು ಮಾನವೀಯ ಸಂದೇಶದ ಜನವಾಹಿನಿ.